ಶಾಸಕ ಅಲ್ಲಂಪ್ರಭು ಪಾಟೀಲ್ ವಿರುದ್ಧ ದತ್ತಾತ್ರೇಯ ಪಾಟೀಲ್ ರೇವೂರ್ ಕಿಡಿ. ಕಲಬುರಗಿ ಜನರಿಗೆ ಕುಡಿಯಲು ನೀರಿಲ್ಲ, ರಸ್ತೆ ಸಮಸ್ಯೆ ಇದೆ, ಅದನ್ನ ಬಗೆಹರಿಸಲಿ. ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬೇರೆಯವರ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಾರೆ, ಅವರ ಬಗ್ಗೆ ಗಮನ ಹರಿಸಲಿ. ದಕ್ಷಿಣ ಮತಕ್ಷೇತ್ರ ಶಾಸಕರು ತಮ್ಮ ಕೆಲಸ ಮಾಡಲಿ ಅಂತ ಕಿಡಿಕಾರಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್. ನನಗೆ ಅವರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಈಗಾಗಲೇ ನಮ್ಮ ಕಲಬುರಗಿಯ ಜನರು ನಮಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಿರಂತರವಾಗಿ ನಾವು ಸೇವೆಯನ್ನ ಮಾಡಿದ್ದೇವೆ. ಹಿಂದೆ ನಾವು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ನಾವೇನು ಹೇಳಬೇಕಾಗಿಲ್ಲ. ಆದರೆ 3 ವರ್ಷ ಆಗಿದೆ ಈ ಸರ್ಕಾರ ಬಂದು. ಅವರ ಅವಧಿಯಲ್ಲಿ 3 ಕೆಲಸ ನಮ್ಮ ಕಲಬುರಗಿಗೆ ಮಾಡಿದ್ದು ಒಂದು ಉದಾಹರಣೆಗೆ ಹೇಳಂತ ಹೇಳಿ ಅವರಿಗೆ. ಅಭಿವೃದ್ಧಿ ಚರ್ಚೆ ಮಾಡೋದನ್ನ ಬಿಟ್ಟು ಏನೇನೋ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಗೌರವ ಕೊಟ್ಟು ಇವತ್ತಿನ ದಿವಸ ನಾವು ಹೇಳಬೇಕು ಅಂತಂದ್ರೆ ಅವರು ತಮ್ಮ ಪಕ್ಷದಲ್ಲಿನೇ ಅನೇಕ ಜನ ನನ್ಗೆ ಟಿಕೆಟ್ ಸಿಗ್ತದಂತ ಹೇಳಿ ಅವರು ಏನೋ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮೊದಲು ಅದನ್ನ ಅವ್ರ ಗಮನ ತಗೊಳ್ಳಿ. ಮತ್ತು ಕಲಬುರಗಿಗೆ ಅಭಿವೃದ್ಧಿ ಏನು ಜನರು ಈ ಬಿಸಿಲಲ್ಲಿ ಕುಡ್ಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅನೇಕ ರಸ್ತೆ ಅವ್ರ ಮನೆ ಎದುರುಗಡೆನೆ, ಬಸ್ ಸ್ಟ್ಯಾಂಡ್ ಎದುರುಗಡೆ ಸುಮಾರು 1.5-2 ವರ್ಷ ಆಗಿದೆ ಆ ರೋಡ್ ಕೆಲಸ ನಡೀತಾ ಇದ್ದು. ಅದನ್ನ ಸರಿ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಅವರು ಏನು ಈ ರೀತಿ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಪಡಿಸ್ಲಿಕ್ಕೆ ಈ ರೀತಿ ಹೇಳಿಕೆಯನ್ನ ಕೊಡುವಂಥದ್ದು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತು. ನನಗೆ ಅವರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಈಗಾಗಲೇ ನಮ್ಮ ಕಲಬುರಗಿಯ ಜನರು ನಮಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಿರಂತರವಾಗಿ ನಾವು ಸೇವೆಯನ್ನ ಮಾಡಿದ್ದೇವೆ. ಹಿಂದೆ ನಾವು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ನಾವೇನು ಹೇಳಬೇಕಾಗಿಲ್ಲ. ಆದರೆ 3 ವರ್ಷ ಆಗಿದೆ ಈ ಸರ್ಕಾರ ಬಂದು. ಅವರ ಅವಧಿಯಲ್ಲಿ 3 ಕೆಲಸ ನಮ್ಮ ಕಲಬುರಗಿಗೆ ಮಾಡಿದ್ದು ಒಂದು ಉದಾಹರಣೆಗೆ ಹೇಳಂತ ಹೇಳಿ ಅವರಿಗೆ. ಅಭಿವೃದ್ಧಿ ಚರ್ಚೆ ಮಾಡೋದನ್ನ ಬಿಟ್ಟು ಏನೇನೋ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಗೌರವ ಕೊಟ್ಟು ಇವತ್ತಿನ ದಿವಸ ನಾವು ಹೇಳಬೇಕು ಅಂತಂದ್ರೆ ಅವರು ತಮ್ಮ ಪಕ್ಷದಲ್ಲಿನೇ ಅನೇಕ ಜನ ನನ್ಗೆ ಟಿಕೆಟ್ ಸಿಗ್ತದಂತ ಹೇಳಿ ಅವರು ಏನೋ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮೊದಲು ಅದನ್ನ ಅವ್ರ ಗಮನ ತಗೊಳ್ಳಿ. ಮತ್ತು ಕಲಬುರಗಿಗೆ ಅಭಿವೃದ್ಧಿ ಏನು ಜನರು ಈ ಬಿಸಿಲಲ್ಲಿ ಕುಡ್ಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅನೇಕ ರಸ್ತೆ ಅವ್ರ ಮನೆ ಎದುರುಗಡೆನೆ, ಬಸ್ ಸ್ಟ್ಯಾಂಡ್ ಎದುರುಗಡೆ ಸುಮಾರು 1.5-2 ವರ್ಷ ಆಗಿದೆ ಆ ರೋಡ್ ಕೆಲಸ ನಡೀತಾ ಇದ್ದು. ಅದನ್ನ ಸರಿ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಅವರು ಏನು ಈ ರೀತಿ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಪಡಿಸ್ಲಿಕ್ಕೆ ಈ ರೀತಿ ಹೇಳಿಕೆಯನ್ನ ಕೊಡುವಂಥದ್ದು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತು.